ಪತ್ರಕರ್ತರು ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅಕ್ರಮಗಳನ್ನು ಜನಸಾಮಾನ್ಯರಿಗೆ ಸುದ್ದಿ ಮುಟ್ಟಿಸುವುದರ ಮೂಲಕ ಅವುಗಳನ್ನು ಮಟ್ಟ ಹಾಕುವುದರ ಮೂಲಕ ಪತ್ರಿಕೆಗಳು ಮಹತ್ತರವಾದ ಪಾತ್ರ ವಹಿಸಿವೆ ಎಂದು ಚಳ್ಳಕೆರೆ ಕ್ಷೇತ್ರ ಶಾಸಕರಾದ ಟಿ ರಘುಮೂರ್ತಿ ಹೇಳಿದರು. ಇಂದು ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ವತಿಯಿಂದ ಪತ್ರಿಕಾ ದಿನಾಚರಣೆ ಸಮಾರಂಭವನ್ನು ಚಳ್ಳಕೆರೆ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಉದ್ಘಾಟನೆ ಮಾಡಿದರು ಶಾಸಕರು. ಉದ್ಘಾಟನೆ ಮಾಡಿ ನಂತರ ಮಾತನಾಡಿದ ಶಾಸಕರು, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಹಾಗೂ ಪತ್ರಿಕರಂಗ ಇವುಗಳನ್ನು ತಮ್ಮದೇ ಆದಂಥ ಕರ್ತವ್ಯಗಳನ್ನು ನಿಭಾಯಿಸುವುದರ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಕಲ್ಪಿಸುವುದರ ಮೂಲಕ ಬೆಳಕನ್ನು ಚೆಲ್ಲುತ್ತವೆ. ಪತ್ರಕರ್ತರು ನಿರ್ಭೀತಿಯಿಂದ ನಿರ್ಭಯವಾಗಿ ಸುದ್ದಿಗಳನ್ನು ಬರೆಯುವುದರ ಮೂಲಕ ಜನರನ್ನು ಜಾಗೃತಿಗೊಳಿಸಬೇಕು. ಪತ್ರಕರ್ತರಿಗೂ ಸಮಸ್ಯೆಗಳಿವೆ, ಅವುಗಳನ್ನು ಯಾವುದೇ ಸರ್ಕಾರವಾಗಲಿ ಅವರ ಬೇಡಿಕೆಗಳನ್ನು ಸೌಲಭ್ಯಗಳನ್ನು ಕೊಡುವುದು ಸರ್ಕಾರದ ಜವಾಬ್ದಾರಿ. ಈ ಪತ್ರಿಕಾ ದಿನಾಚರಣೆಯಂದು ಹಿರಿಯ ಪತ್ರಕರ್ತರಿಗೆ ಬುದ್ಧ ಬಸವ ಅಂಬೇಡ್ಕರ್ ಪ್ರಶಸ್ತಿ ಹಾಗೂ DVG ಗುಂಡಪ್ಪ ಪ್ರಶಸ್ತಿ, ಲಂಕೇಶ್ ಪ್ರಶಸ್ತಿ, ರವಿ ಬೆಳಗೆರೆ ಪ್ರಶಸ್ತಿ, ಶಿಕ್ಷಣ ಸೇವಾ ಪ್ರಶಸ್ತಿ, ಸರ್ವೋತ್ತಮ ಸೇವಾ ಪ್ರಶಸ್ತಿ, ಸಾರಿಗೆ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನ್ ಮಾತನಾಡಿದರು. ವಿಶ್ವದರ್ಶಿನಿ ಪತ್ರಿಕೆಯ ಸಂಪಾದಕರಾದ SS ಪಾಟೀಲ್ ಮಾತನಾಡಿದರು. ಆಂಗ್ಲ ಭಾಷಾ ಉಪನ್ಯಾಸಕರಾದ ಹಾಗೂ ಸಾಹಿತಿಗಳಾದ ಬೆಳಗಟ್ಟೆ ನಾಗರಾಜ್ ಮಾತನಾಡಿದರು. ಸುದ್ದಿಗಿಡಗ ದಿನಪತ್ರಿಕೆ ಸಂಪಾದಕರಾದ ಶಾ ಮಂಜುನಾಥ್ ಮಾತನಾಡಿದರು ಹಾಗೂ ಮದಕರಿ ನಾಯಕ ವಿದ್ಯಾಸಂಸ್ಥೆ ಚಿತ್ರದುರ್ಗ ಆಡಳಿತಾಧಿಕಾರಿಗಳಾದ ಸಂದೀಪ್ ಸೂರ್ಯ ಮಾತನಾಡಿದರು ಹಾಗೂ ಗಿರಿಮಲ್ಲಿಗೆ ಪತ್ರಿಕೆ ಸಂಪಾದಕರಾದ ರಾಜಗಿರಿ, ನಾವೆಲ್ಲ ಪತ್ರಿಕೆ ಸಂಪಾದಕರಾದ N ಮಹೇಶ್, ಜಿಲ್ಲಾ DCC ಬ್ಯಾಂಕ್ ನಿರ್ದೇಶಕರಾದ ಸೂರ್ನಳ್ಳಿ ಜಗದೀಶ್ ಇತರರು ಇದ್ದರು. ಪತ್ರಿಕಾ ದಿನಾಚರಣೆ ಪ್ರಯುಕ್ತ ಶಾಸಕರಿಂದ ಬಡವರ್ಗದ ಜನರಿಗೆ ಬೆಡ್ಶೀಟ್ಗಳನ್ನು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ತಾಲೂಕು ಪದಾಧಿಕಾರಿಗಳು ಇದ್ದರು. ಈ ಸಮಾರಂಭದ ನಿರೂಪಣೆಯನ್ನು ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿಯಾದ ಕುದಾಪುರ ತಿಪ್ಪೇಸ್ವಾಮಿ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಪತ್ರಕರ್ತರು ಹಾಗೂ ಸಾರ್ವಜನಿಕರು ಇತರರು ಇದ್ದರು. ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದಂತ ಎಲ್ಲ ಸಾಧಕರಿಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು ಮತ್ತು ಇವರಿಗೆ ಸಾಧಕರಿಗೆ ಸನ್ಮಾನ ಮಾಡಿದಂತ ನಮ್ಮ ಟಿ ರಘುಮೂರ್ತಿ ಸಾರು ಆದಿಯಾಗಿ, ರಾಜ್ಯಾಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಮಂಗಳವಾದಿಯಾಗಿ, ಗದ್ದಿಗೆ ತಿಪ್ಪೇಸ್ವಾಮಣ್ಣ ಆದಿಯಾಗಿ, ಶಶಿಧರ್ ಅವರು, ಕೆ ವೀರಭದ್ರಯ್ಯ, ವಿಜಯಕುಮಾರ್ ಅವರೆಲ್ಲ ಜಿಲ್ಲಾ ಸಂಘದ ಅಧ್ಯಕ್ಷರು, ಕಾರ್ಯಾಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಇವರೆಲ್ಲ ಆದಿಯಾಗಿ ಧ್ವನಿ ರಾಜ್ಯಾಧ್ಯಕ್ಷರಾದಿಯಾಗಿ ಟಿ ರಘುಮೂರ್ತಿ ಸರಾದಿಯಾಗಿ ವೇದಿಕೆ ಮೇಲಿರುವಂತಹ ಎಲ್ಲ ಸರ್ವ ಪತ್ರಿಕಾ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳಿಂದ ಸರ್ವೋತ್ತಮ ಸೇವಾ ರಾಜ್ಯ ಪ್ರಶಸ್ತಿ ಅವ್ರು ಬಂದಿಲ್ಲ, ಅವ್ರ ಪುತ್ರ ಬಂದಿದ್ದಾರೆ. ಅವ್ರ ಪರವಾಗಿ ಒಂದು ಏನಪ್ಪ ಹೆಸರು ಕೆ ಕುಮಾರ್ ಅವರೇ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ, ವೇದಿಕೆ ಮೇಲಿರ್ತಕ್ಕಂಥ ಶ್ರೀ S ಶಂಕರ್ ಅವರು, ದ್ಯಾಮರಾಜ್ ಅವರು, ಶ್ರೀಮತಿ ಲತೇಶ್ ಜೈನ್ ಅವರು, ವೀರಣ್ಣ ನಾವು ಉದಾಸೀನ ಕೂಡ ಮಾಡ್ತೀವಿ. ಖಂಡಿತವಾಗ್ಲೂ ನಾನು ಬಹಳಷ್ಟನ್ನ 100% ಸದುದ್ದೇಶನೇ, ಕೆಲವು ತಪ್ಪು ಮಾಹಿತಿ ಕೊರತೆಯಿಂದ ಕೂಡ ಕೆಲವು ಸಂದರ್ಭದಲ್ಲಿ ಆಗ್ಬೋದು. ಯಾಕಂದ್ರೆ ಎಲ್ಲನೂ ಕೂಡ ನಾವು ಕಂಪ್ಯೂಟರ್ ಅಲ್ಲ, ಆದರೆ ಕಂಪ್ಯೂಟರ್ನು ದೃಶ್ಯ ಮಾಧ್ಯಮದಲ್ಲಿ ಬೇರೆ ಬೇರೆ ವಿಷಯದಲ್ಲಿ ನಾವು ನೋಡ್ತೀವಿ, ತಪ್ಪು ಕೂಡ ಆಗ್ತದೆ. ಆದರೆ ಅದು ಗೊತ್ತಿದ್ದಲೇ ತಪ್ಪಾದರೆ ಅದನ್ನ ಯಾರು ಕೂಡ ಏನು ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಂಥ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ನಾನು ಯಾವತ್ತೂ ಕೂಡ ಸ್ವಾಗತ ಮಾಡ್ತಾ, ಅವರು ಬಹಳಷ್ಟು ಉಪಯೋಗ ಕೂಡ ಆಗ್ತಾರೆ. ಯಾಕಂದ್ರೆ ಕೆಲವೊಂದು ಗೊತ್ತೇನೆ ಆಗೋದಿಲ್ಲ, ಆ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು, ಪೇಪರ್ಲಿಂದ ಇರ್ಬೋದು, ನೋಡಿದಂಥ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ, ವಿಶೇಷವಾಗಿ ಸಾರ್ವಜನಿಕ ಕಚೇರಿಗಳಿರ್ಬೋದು, ಸಾರ್ವಜನಿಕ ಕಟ್ಟಡಗಳಿರ್ಬೋದು, ಸಾರ್ವಜನಿಕ ರಸ್ತೆಗಳಿರ್ಬೋದು, ಯಾವುದೇ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಪಯೋಗ ಆಗತ್ತೆ. ಅಂಥ ಒಂದು ವಿಷಯಗಳು ಬಂದಂಥ ಸಂದರ್ಭದಲ್ಲಿ ನಾನು ಯಾವುದೇ ಪೂರ್ವ ನಿರ್ಧಾರ ಅಂತ ಆಗ್ತೇನೆ ಅಂಥ ವಿಷಯಗಳನ್ನ ನಾವು ಸಾರ್ವಜನಿಕರಿಗೆ ಅದೇನು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಅದಕ್ಕೆ ಶ್ರಮ ವಹಿಸಿರ್ತಾರೆ, ಅದಕ್ಕೆ ಸಾರ್ಥಕ ಆಗದ ರೀತಿಯಲ್ಲಿ ನಾನು ಖಂಡಿತವಾಗೂ ಸ್ಪಂದಿಸ್ತೀನಿ. ಜೊತೆಗೆ ಈಗಾಗಲೇ ನಮ್ಮ ಮಲ್ಲಿಕಾರ್ಜುನ್ ಹೇಳಿದಂತೆ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡಂಥ ಪತ್ರಿಕಾ ವರದಿಗಾರರಿಗೆ ಅವ್ರದೇ ಆದ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳಿದ್ದು ವೃತ್ತಿ ಜೀವನ ಬೇರೆ ಬೇರೆ ನಾವು ಯಾವಾಗಲೂ ನೋಡ್ತೀವಿ. ಸರ್ಕಾರಿ ಕಾರ್ಯಾಂಗ ವ್ಯವಸ್ಥೆಯಲ್ಲಿ ಮಾಡ್ತಕ್ಕಂಥ ಎಲ್ಲ ಸಾರ್ವಜನಿಕ ಏನು ನಮ್ಮ ನೌಕರರು ಇದ್ದಾರೆ, ಸರ್ಕಾರಿ ನೌಕರರು ಮತ್ತು ಖಾಸಗಿ ವಲಯದಲ್ಲಿ ಮಾಡ್ತಕ್ಕಂಥ ನೌಕರು ಇರ್ಬೋದು,
ಕಾಲಕ್ಕೆ ಅವ್ರದ್ದೇ ಆದ ರೀತಿಯಲ್ಲಿ ಸಂಬಳ ಇರ್ಬೋದು, ಬೇರೆ ಭತ್ಯೆಗಳಿರ್ಬೋದು, ಅದನ್ನು ಬೇರೆ ಜಾಸ್ತಿ ಮಾಡಿ ಅಂತ ಕೇಳ್ತೀವಿ. ಆದರೆ ಇಲ್ಲಿ ತಮ್ಮದೇ ಆದ ಒಂದು ಜವಾಬ್ದಾರಿಯನ್ನು ಅರಿತು ಮಾಡೋಂಥವ್ರಿಗೆ ಸರ್ಕಾರ ಕೆಲವೊಂದು ಸೌಲಭ್ಯಗಳನ್ನು ಕೊಡೋಂಥ ಕೆಲಸ ಆಗಬೇಕು. ಅವರು ಯಾವತ್ತೂ ಕೂಡ ಅವರ ಸಮಸ್ಯೆಗಳು ಕೆಲವರಿಗೆ ತಲುಪ್ತದೆ, ಕೆಲವರಿಗೆ ಆಗಲ್ಲ. ಹಾಗಾಗಿ ಆ ಸರ್ಕಾರ ಅದನ್ನು ಕೂಡ ಮನ್ನಿಸಿ ಗಮನಿಸಿ ಅವರಿಗೆ ಸಾರ್ವಜನಿಕ ಸೌಲಭ್ಯಗಳನ್ನು ಕೊಡಲಿಕ್ಕೆ ಅವ್ರದೇ ಆದ ರೀತಿಯಲ್ಲಿ ಖಂಡಿತವಾಗ್ಲೂ ಸರ್ಕಾರ ಕೆಲಸ ಮಾಡಬೇಕಾಗ್ತದೆ, ಯಾವುದೇ ಪಕ್ಷದ ಸರ್ಕಾರ ಅಂತ ಹೇಳ್ತಾ ಯಾವತ್ತೂ ಕೂಡ ನಿಮ್ಮ ಸಮಸ್ಯೆಗಳ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ಈ ಒಂದು ಸಾಧನೆಯನ್ನು